ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ವಸಂತ, ನೀರಜ ಎಂಬ ಅತ್ತೆ ಸೊಸೆ ಇರ್ತಿದ್ರು. ಅತ್ತೆಗೆ ಸೊಸೆ ಅಂದ್ರೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಯಾವಾಗ್ಲೂ ಆಕೆನ ಯಾವುದೋ ವಿಧದಲ್ಲಿ ಬೈತಾನೇ ಇರ್ತಾಳೆ. ಹಾಗಿದ್ದಾಗ ಒಂದಿನ ವಸಂತ ಹತ್ರ ರಮೇಶ್ ಆಕೆಯೊಂದಿಗೆ ಹೀಗಂತಾಳೆ, ಅಮ್ಮ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಏನೋ, ನಿನ್ ಹೆಂಡ್ತಿನ ಹೊಲಕ್ಕೆ ಕರ್ಕೊಂಡು ಹೋಗು, ಮನೆಯಲ್ಲೇ ಇಟ್ಟಿದ್ಯಲ್ವಾ. ಅಮ್ಮ, ಅವಳಿಗೆ ಹೊಲದ ಕೆಲಸಗಳು ಬರಲ್ಲ ಅಮ್ಮ, ಬೇಕು ಅಂದ್ರೆ ನೀನ್ ಬಾ. ಏನೋ, ಹೆಂಡ್ತಿ ಬಂದ್ಮೇಲೆ ಹೆಂಡ್ತಿ ಬೆಲ್ಲ ಆದ್ಲು, ಅಮ್ಮ ಶುಂಠಿ ಆದ್ಲಾ ನಿನಗೆ? ಹಾಗೆ ಮಾತಾಡ್ತಿದ್ಯಾ? ಏನಮ್ಮ ನೀನು ಅನ್ನೋದು? ಮತ್ತೆ ಏನೋ, ನೀನು ಯಾವುದೂ ಆಗಲ್ಲ ಅಂದ್ರೆ ಯಾವುದೂ ಆಗಲ್ಲ, ಬಾಯಿ ಮುಚ್ಕೊಂಡು ಅವಳನ್ನೂ ಹೊಲಕ್ಕೆ ಕರ್ಕೊಂಡು ಹೋಗು ಅಂತ ಗಟ್ಟಿಯಾಗೆ ಹೇಳ್ತಾಳೆ ಅಮ್ಮ. ಇನ್ನು ಆತನು ಏನು ಮಾಡೋಕ್ಕಾಗದೆ ಹೆಂಡ್ತಿನ ಜೊತೆ ಕರ್ಕೊಂಡು ಹೊಲಕ್ಕೆ ಹೋಗ್ತಾನೆ. ಸೊಸೆ ಹೊಲದ ಕೆಲಸ ಮಾಡಿಕೊಂಡು ಹೀಗಂತಾಳೆ, ಏನ್ರಿ, ಈ ಹೊಲದ ಕೆಲಸಗಳು ನನಗೇನೂ ಇಷ್ಟ ಆಗ್ತಿಲ್ಲ, ತುಂಬ ಕಷ್ಟವಾಗಿದೆ ರೀ. ನಮ್ಮಮ್ಮನ ಹಿಂಸೆ ತಾಳಕ್ಕಾಗದೆ ಕರ್ಕೊಂಡು ಬಂದೆ. ಇನ್ನು ನಿನಗೆ ಕೆಲಸ ಮಾಡೋಕ್ಕೆ ಕಷ್ಟ ಅನ್ಸಿದ್ರೆ ಮನೆಗೆ ಹೊರಟೋಗು. ಬೇಡ ಬಿಡು, ಮನೆಗೆ ಹೋದ್ರೂ ಅತ್ತೆ ಮತ್ತೆ ಇಲ್ಲಿ ಕಳಿಸ್ತಾಳೆ ಅಂತ ಅವಳಿಗೆ ಗೊತ್ತಿರೋ ಹಾಗೆ ಕೆಲಸ ಮಾಡ್ತಿರ್ತಾಳೆ ನೀರಜ. ಇನ್ನು ಆ ದಿನಗಳು ಕಳೆಯುತ್ತೆ. ಆಕೆ ಪ್ರತಿದಿನ ಆತನೊಂದಿಗೆ ಹೊಲಕ್ಕೆ ಹೋಗ್ತಿರ್ತಾಳೆ. ಹಾಗಿದ್ದಾಗ ಒಂದಿನ ತಾಯಿ ಮಗನ ಹತ್ರ ಹೀಗಂತಾಳೆ, ಏನೋ ಹುಡುಗ, ನನಗೆ ಒಂದು ಒಳ್ಳೆ ಯೋಚನೆ ಬಂತೋ. ಎಲ್ಲರೂ ಹೋದ ಬಾರಿ ಹೊಲದ ಕೆಲಸಗಳ ಮೇಲೆ ಚೆನ್ನಾಗಿ ಕೆಲಸ ಮಾಡಿಕೊಂಡ್ರು. ನಾವು ಈ ಸಲ 3 ಎಕರೆ ಬೋಗ್ಯಕ್ಕೆ ಕೊಡ್ತಿದ್ದೀವಿ ಅಲ್ವಾ, ಅದನ್ನೆಲ್ಲ ನಾನು ನನ್ನ ಸೊಸೆನೇ ಉಳುಮೆ ಮಾಡಬೇಕು ಅನ್ಕೊಳ್ತಿದ್ದೀವಿ. ಏನಂತೀಯಾ? ಆಕೆ ಮಾಡಿದ್ರೆ ಸರಿ ಅಮ್ಮ, ಇಲ್ಲ ಅಂದರೆ ಅವಳನ್ನ ಹಿಂಸೆ ಮಾಡಬೇಡ. ಅಸಲಿಗೆ ಈ ಯೋಚನೆ ಹೇಳಿದ್ದೆ ನಿನ್ನ ಹೆಂಡ್ತಿ ಅಂತ ತಾಯಿ ಮಗನಿಗೆ ಸುಳ್ಳು ಹೇಳ್ತಾಳೆ. ಅದಕ್ಕೆ ಆತನು ಸರಿ ಅಂತಾನೆ. ಇನ್ನು ಆ ಮರುದಿನ ಅತ್ತೆ ಸೊಸೆನ ಕರ್ಕೊಂಡು ಹೊಲಕ್ಕೆ ಹೋಗ್ತಾಳೆ. ಅಲ್ಲಿ ಆಕೆ ಕೈಯಲ್ಲಿ ಹೊಲದ ಕೆಲಸಗಳು ಮಾಡಿಸ್ತಾ ಇರ್ತಾಳೆ. ಇನ್ನ ಸ್ವಲ್ಪ ಹೊತ್ತಿನ ನಂತರ ಅತ್ತೆ ಹೀಗಂತಾಳೆ, ಏನೇ ಸೊಸೆ, ಈ ಹೊಲದಲ್ಲಿ ಬಿತ್ತನೆ ಹಾಕಿ ಹೊಲವನ್ನ ಚೆನ್ನಾಗಿ ಉಳುಮೆ ಮಾಡಬೇಕು ಅಂತ ಆಕೆಗೆ ಒಣ ಮೀನುಗಳನ್ನ ಕೊಡ್ತಾಳೆ. ಅದನ್ನ ನೋಡಿದ ಸೊಸೆ ಆಶ್ಚರ್ಯ ಪಡ್ತಿರ್ತಾಳೆ. ಅತ್ತೆ, ಬಿತ್ತನೆ ಅಂತ ಹೇಳಿ ಒಣ ಮೀನುಗಳು ನನ್ನ ಕೈಯಲ್ಲಿಟ್ಟಿದ್ದೀರಾ, ಏನಿದು? ನಿಮ್ಗೇನಾದ್ರೂ ಮತಿ ಹೋಗಿದ್ಯಾ? ನಾನು ಹೇಳೋದು ಕೇಳಿದ್ರೆ ನನಗಲ್ಲ ಮತಿ ಹೋಗೋದು, ನಿಜವಾಗ್ಲೂ ನಿನಗೆ ಹೋಗುತ್ತೆ ಅಂತ ಅತ್ತೆ ಅಂತಾಳೆ. ಇನ್ನ ಸೊಸೆ ಆಶ್ಚರ್ಯವಾಗಿ ಅತ್ತೆ ಕಡೆನೇ ನೋಡ್ತಿರ್ತಾಳೆ. ಏನು ಹೇಳಬಹುದು ಅಂತ, ನೀನು ಈ ಒಣ ಮೀನುಗಳನ್ನ ಬಿತ್ತನೆಯಾಗಿ ಹಾಕಿ ಬೆಳೆ ಹಾಕಬೇಕು. ಅತ್ತೆ, ಒಣ ಮೀನುಗಳಿಂದ ಮೀನಿನ ಬೆಳೆನಾ? ಹೌದು, ಬೆಳೆ ಹಾಕದಿದ್ರೆ ನನ್ನ ಕೈಯಲ್ಲಿ ನಿನಗೆ ಚುಕ್ಕೆಗಳು ತೋರಿಸ್ತೀನಿ. ಮನೆಯಲ್ಲಿ ಸರಿಯಾಗಿ ಸಂಸಾರನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಡೆದಿದ್ದು ನಿಮ್ಮ ಯಜಮಾನ್ರಿಗೆ ಹೇಳಿದ್ರೆ ನಿನಗೆ ಹುಚ್ಚಿಡ್ದಿದೆ ಅಂತ ಹುಚ್ಚಾಸ್ಪತ್ರೆಗೆ ಕಳಿಸ್ತೀನಿ ಅಂತ ಸೊಸೆನ ಹೆದರಿಸ್ತಾಳೆ. ಇನ್ನು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಸೊಸೆ ಏನೂ ಮಾಡೋಕ್ಕಾಗದೆ ಹೀಗನ್ಕೊಳ್ತಾಳೆ, ಅಯ್ಯೋ ಭಗವಂತ, ನಿನಗೆ ಇದು ನ್ಯಾಯವಾಗಿದ್ಯಾ? ನಮ್ಮತ್ತೆ ನೋಡಿ ನನ್ನ ಹೇಗೆ ಹೆದರಿಸ್ತಿದ್ದಾಳೋ, ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಭಗವಂತನ ನೆನೆಸ್ಕೊಂಡು ಅಳ್ತಿದ್ದಾಳೆ ಸೊಸೆ. ಇನ್ನ ಆಗ್ಲೇ ಆ ಕಡೆ ಒಂದು ಸ್ವಾಮೀಜಿ ಹೋಗ್ತಿರ್ತಾನೆ. ಅವಳ ಅಳುನ ಗಮನಿಸ್ತಾನೆ. ಯಾರೂ ಅಳ್ತಿರೋ ಹಾಗಿದೆಯಲ್ಲ ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಸ್ವಾಮೀಜಿ. ಆಗ ಆತನಿಗೆ ಅಳುತ್ತಾ ಆಕೆ ಕಾಣಿಸ್ತಾಳೆ. ತಕ್ಷಣ ಸ್ವಾಮೀಜಿ ಆಕೆ ಹತ್ರಕ್ಕೆ ಹೋಗ್ತಾರೆ. ತಾಯಿ, ಯಾಕೆ ಅಳ್ತಿದ್ಯಾ? ನಿನಗೆ ಬಂದ ಕಷ್ಟ ಏನು ಹೇಳು ತಾಯಿ. ಸ್ವಾಮಿ ಹಾಗೆ ಕೇಳಿದ ಮೇಲೆ ಆಕೆ ಅಳುತ್ತಾ ನಡೆದ ವಿಷಯ ಎಲ್ಲ ಹೇಳ್ತಾಳೆ. ನಾಳೆ ನಿಮ್ಮತ್ತೇನ ಇಲ್ಲಿ ಕರ್ಕೊಂಡ್ ಬಾ. ಈ ಹೊಲದಲ್ಲಿ ನಿನಗಿಷ್ಟ ಆದ ಕಡೆ ನೀನು ಹಳ್ಳ ತೋಡಿ ತೋರ್ಸು. ಮೀನುಗಳು ಆದಷ್ಟುಗದೇ ಬರುತ್ತೆ ಅಂತ ಸ್ವಾಮೀಜಿ ಆಕೆಗೆ ವರ ಕೊಡ್ತಾನೆ. ಇನ್ನ ಸ್ವಾಮೀಜಿ ಅಲ್ಲಿಂದ ಹೊರಟೋಗ್ತಾನೆ. ಇನ್ನ ಆಕೆನೂ ಅಲ್ಲಿಂದ ಹೋಗ್ತಿರ್ತಾಳೆ. ಇನ್ನ ಮರುದಿನ ಬೆಳಿಗ್ಗೆ ಸೊಸೆ ಅತ್ತೆಯೊಂದಿಗೆ ಹೀಗಂತಾಳೆ, ಅತ್ತಿ, ಮೀನುಗಳ ಬೆಳೆ ಚೆನ್ನಾಗಿ ಬೆಳೆದಿದೆ, ಬಂದು ನೋಡ್ತೀರಾ? ಏನು ಹೀಗೆ ಮಾತಾಡ್ತಿದ್ದಾಳೆ? ಇವಳಿಗೇನಾದ್ರೂ ನಿಜವಾಗ್ಲೂ ಹುಚ್ಚು ಹಿಡಿತಾ ಏನು? ಅತ್ತೆ, ಏನಾಯ್ತು ಹಾಗೆ ಮಾತಾಡದೆ ನಿಂತ್ಕೊಂಡ್ಬಿಟ್ರಿ? ಹೊಲಕ್ಕೆ ಹೋಗೋಣ ನಡೀರಿ ಅಂತ ಸೊಸೆ ಅತ್ತೆಯೊಂದಿಗೆ ಹೀಗಂತಾಳೆ. ಆಶ್ಚರ್ಯವಾಗಿ ಆಕೆ ಜೊತೆ ಸೇರ್ಕೊಂಡು ಹೊಲಕ್ಕೆ ಹೋಗ್ತಿದ್ದಾಳೆ ಅತ್ತೆ.
ಅಸಲಿಗೆ ಸೊಸೆ ಹೊಲದಲ್ಲಿ ಏನ್ ಬೆಳೆ ಹಾಕಿದಾಳೋ ನೋಡ್ಬೇಕು ಅನ್ಕೊಂಡು ತುಂಬಾ ಆತ್ರವಾಗಿ ಹೋಗ್ತಾಳೆ. ಸೊಸೆ ಹೊಲಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ ಆಕೆನ. ಇನ್ನ ಅಲ್ಲಿಗೆ ಹೋಗಿದ್ಮೇಲೆ ಹೊಲದಲ್ಲಿ ಸೊಸೆ ಸ್ವಲ್ಪ ಅಗಿದ ಮೇಲೆ ಅದರಿಂದ ಮೀನುಗಳು ಹೊರ ಬರ್ತಿರುತ್ತೆ. ಅದನ್ನ ನೋಡಿದ ಅತ್ತೆ ಆಶ್ಚರ್ಯ ಪಡ್ತಿರ್ತಾಳೆ. ಆ ಆಶ್ಚರ್ಯದಿಂದ ಭಯದಿಂದ ಸೇರಿದ ಕಿರ್ಚಾಟ ಮಾಡ್ತಿರ್ತಾಳೆ. ಹಾವುಗಳು, ಹಾವುಗಳು, ಇಲ್ಲಿ ಹಾವುಗಳಿದಾವೆ ಅಂತ ಮೀನುಗಳನ್ನ ನೋಡಿದ ಅತ್ತೆ ಜೋರಾಗಿ ಕೂಗಾಡ್ತಾಳೆ. ಅತ್ತೆ, ಅದ್ ನಿಮ್ ಕಣ್ಣಿಗೆ ಹಾವುಗಳಾಗಿ ಕಾಣಿಸ್ತಿದ್ಯಾ? ಅದು ಹಾವುಗಳಲ್ಲ, ನೀವು ಕೊಟ್ಟ ಬಿತ್ತನೆಗಳೇ ಈಗ ಮೀನುಗಳ ಬೆಳೆಯಾಗಿ ಬದಲಾಗಿ ಮೀನುಗಳು ಹೊರಬರ್ತಿವೆ. ಇದ್ರಿಂದ ನಿಮಗೆ ಸಾರು ಮಾಡ್ಕೊಡ್ತೀನಿ. ಸೊಸೆ ಆ ಮೀನುಗಳನ್ನ ನೋಡಿಸಿ ಹಾಗೆ ಮಾತಾಡ್ತಿದ್ರು ಸಹ ಅತ್ತೆ ಕಣ್ಣಿಗೆ ಮಾತ್ರ ಅದು ಹಾವಿನ ಹಾಗೆ ಕಾಣಿಸ್ತಿರುತ್ತೆ. ಸೊಸೆಗೇನೋ ಅದು ಮೀನುಗಳಂತೇನೆ ಇರುತ್ತೆ. ಇನ್ನ ಅತ್ತೆ ಹಾವುಗಳಂತ ಭಯ ಪಟ್ಕೊಂಡು ಹೀಗಂತಾಳೆ, ಬೇಡ, ಹಾಗೆ ಮಾಡಬೇಡ್ವೇ, ಹಾಗೆ ಮಾಡಬೇಡ ಅಂತ ಮೀನುಗಳನ್ನ ನೋಡಿ ಹಾವುಗಳೇನೋ ಅನ್ಕೊಂಡು ಅತ್ತೆ ಆ ಹೊಲದಿಂದ ಓಡ್ತಾ ಇರ್ತಾಳೆ. ಇನ್ನ ಸೊಸೆ ಹೇಳಿದ ಮಾತುಗಳಿಗೆ ಅತ್ತೆಗೆ ಭಯ ಆಗಿ ಆಕೆಗೆ ತುಂಬಾ ದೂರವಾಗಿರ್ತಾಳೆ. ಅವಳ ಕೆಲಸಗಳು ಅವಳು ಮಾಡಿಕೊಂಡು ಇನ್ನ ಅತ್ತೆ ಬದಲಾಗೋಕೆ ಸೊಸೆನ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಕಾರಣ ಸ್ವಾಮೀಜಿನೇ ಅಂತ ಸೊಸೆ ಅರ್ಥ ಮಾಡ್ಕೊಳ್ತಿರ್ತಾಳೆ. ಇನ್ನು ಆ ಸೊಸೆ ಸ್ವಾಮೀಜಿಗೆ ಕೃತಜ್ಞತೆಗಳು ಹೇಳ್ಕೊಳ್ತಾಳೆ. ಇನ್ನು ಆಗ್ಲಿಂದ ಅತ್ತೆ ಸೊಸೆ ಇಬ್ರು ಯಾವ ಜಗಳನೂ ಇಲ್ಲದೆ ಹ್ಯಾಪಿಯಾಗಿರ್ತಾರೆ ಅವರಿಬ್ರು. ಕೃಷ್ಣಪುರಂ ಎಂಬ ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಶೇಖರ್ ಎಂಬ ಒಂದು ಧನವಂತ ಇರ್ತಿದ್ದ. ಆತನಿಗೆ ಶಾರದಾ ಎಂಬ ಒಂದು ಹೆಂಡತಿ, ದೇವಿ, ರಾಮು ಎಂಬ ಇಬ್ರು ಮಕ್ಕಳಿರ್ತಾರೆ. ಅವ್ರ ಮನೆಯಲ್ಲೇ ಕೆಲಸ ಮಾಡೋಕೆ ಗೋಪಿಕಾ ಅನ್ನೋ ಒಂದು ಆಕೆನೂ ಇದ್ದಾಳೆ. ಆಕೆಯ ಮಗ ಹೆಸರು ಸೋಮು. ದೇವಿ, ರಾಮು, ಸೋಮು ಮೂವರು ಆಟಾಡ್ತಿರ್ತಾರೆ. ಅದನ್ನು ನೋಡಿದ ಶೇಖರ್ ಆ ಮಕ್ಕಳ ಹತ್ರಕ್ಕೆ ಹೋಗಿ, ದೇವಿ, ರಾಮು, ನಿಮ್ಗೆ ಎಷ್ಟು ಬಾರಿ ಹೇಳಿದ್ದೀನಿ ನಮ್ಮ ಹತ್ರ ಕೆಲಸ ಮಾಡೋರ ಹತ್ರ ಆಟಾಡಬೇಡ್ರಿ ಅಂತ, ಬನ್ನಿ ಒಳಗಡೆಗೆ ಬನ್ನಿ ಅಂತ ಜೋರಾಗಿ ಕಿರ್ಚಿದ. ಅದಕ್ಕೆ ಅವರು ಭಯ ಪಟ್ಕೊಂಡು ಒಳಗಡೆಗೆ ಹೊರಟೋದ್ರು. ಅವರು ಒಳಗಡೆ ಹೊರಟೋಗಿದ್ದು ಸೋಮುಗೆ ಕಷ್ಟವಾಗನ್ನಿಸ್ತು. ಆತನು ಅವರ ತಾಯಿ ಹತ್ರಕ್ಕೆ ಹೋಗಿ, ಅಮ್ಮ, ನಾವು ಹಣ ಇರೋವ್ರ ಹತ್ರ ಆಟ ಆಡಬಾರ್ದಾ? ಶೇಖರ್ ಅವರು ನಿನ್ನ ಏನಾದರೂ ಅಂದ್ರ? ನಾನು ಅವ್ರ ಮಕ್ಕಳ ಜೊತೆ ಆಟಾಡ್ತಿದ್ದೆ, ಅವ್ರು ಬಂದು ಬೈದು ಹೊರಟೋದ್ರು. ಸರಿ, ಹಾಗಾದರೆ ನೀನು ಇಲ್ಲೇ ಆಟಾಡ್ಕೋಪ್ಪ, ನನ್ನ ಮಾತು ಕೇಳ್ತೀಯ ಅಲ್ವಾ, ಸರಿನಾ? ಅದಕ್ಕೆ ಆತನು ಸರಿ ಅಂತಾನೆ. ಹಾಗೆ ದಿನಗಳು ಕಳೀತಾ ಇತ್ತು. ಒಂದಿನ ಆ ಇಬ್ಬರು ಮಕ್ಕಳು ಸೋಮು ಹತ್ರಕ್ಕೆ ಹೋಗಿ, ನಾಳೆ ಹೋಲಿ ಹಬ್ಬ, ನಮಗೆ ಶಾಲೆಗೆ ರಜೆಯನ್ನು ಕೊಟ್ಟಿದ್ದಾರೆ. ನಮ್ಮಪ್ಪ ನಮಗೆ ವಿಧ ವಿಧವಾದ ಸ್ವೀಟ್ಗಳು ಹಾಗೂ ಹೋಲಿ ಮಾಡ್ಕೊಳ್ಳೋಕ್ಕೆ ಹೋಲಿ ಗನ್ ಸಹ ತಂದಿದ್ದಾರೆ ಗೊತ್ತಾ? ಮತ್ತೆ ನಿಮ್ಮಮ್ಮ ಏನು ತಂದರು? ಅದಕ್ಕೆ ಆತನು ಏನೂ ಸಮಾಧಾನ ಹೇಳದೆ ಇರ್ತಾನೆ. ಆಗ ರಾಮು, ಸೋಮು, ನಮ್ಮಪ್ಪ ತಂದುಕೊಟ್ಟ ವಾಟರ್ ಗನ್ ತೋರಿಸ್ತೀನಿ, ನಮ್ಮ ಮನೆಗೆ ಬಾ, ಹೊರಗಡೆ ಬಾ, ಹಾಗೆ ಕಲರ್ ಸಹ ನೋಡಿಸ್ತೀನಿ. ಬೇಡ, ನಿಮ್ಮ ತಂದೆ ನಮ್ಮನ್ನು ನೋಡಿದ್ರೆ ಬೈತಾರೆ. ಆದರೂ ಅವರು ಕೇಳದೆ ಬಲವಂತವಾಗಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರ ತಂದೆ ತಂದುಕೊಟ್ಟ ವಾಟರ್ ಗನ್ ಕಲರ್ಸ್ ನೋಡಿ ಅದನ್ನು ನೋಡಿ ಆತನು ಆಶ್ಚರ್ಯ ಪಡುತ್ತಾ, ಹಾಯ್, ಇದು ತುಂಬ ಚೆನ್ನಾಗಿದೆ, ನಾನು ಇಂಥದ್ದು ಯಾವಾಗಲೂ ನೋಡಿರಲಿಲ್ಲ. ಇಷ್ಟರಲ್ಲಿ ಅವರ ತಂದೆ ಅಲ್ಲಿಗೆ ಬರ್ತಾರೆ. ಆತನು ಅವರನ್ನ ನೋಡಿ, ಮಕ್ಕಳೇ, ನಿಮ್ಗೆ ಎಷ್ಟು ಬಾರಿ ಹೇಳಿದ್ದೆ ಅವರೊಂದಿಗೆ ಆಟ ಆಡಬೇಡಿ ಅಂತ, ಹೇಳಿದ್ದೀನಲ್ವಾ ಅಂತ ಅವರಿಬ್ಬರನ್ನು ಹೊಡಿತಾನೆ. ಅವರಿಬ್ರು ಅಳೋಕ್ ಶುರು ಮಾಡ್ತಾರೆ. ಆತನು ಸೋಮುವೊಂದಿಗೆ, ಏನೋ ಈ ಬಾರಿ ಇವ್ರ ಜೊತೆ ಆಟ ಆಡೋದು ನನ್ನ ಕಣ್ಣಿಗೆ ಬಿದ್ಯೋ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೋಮು ಅಲ್ಲಿಂದ ಅಳುತ್ತಾ ಮನೆಗೆ ಹೊರಟೋಗ್ತಾನೆ. ಆತನು ತಾಯಿಗೆ ನಡೆದ ವಿಷಯ ಎಲ್ಲ ಹೇಳ್ದ. ನೋವು ಪಡ್ಬೇಡ ಮಗು, ನಾನು ನಿನಗೋಸ್ಕರ ಬಣ್ಣಗಳು ತಯಾರು ಮಾಡ್ತೀನಿ ಅಂತ ಸಹಜ ಸಿದ್ಧವಾಗಿ ಮನೆಯಲ್ಲೇ ಬಣ್ಣಗಳು ತಯಾರು ಮಾಡ್ತಾಳೆ. ತುಂಬ ಸಮಯದ ನಂತರ ಅವರ ಮಕ್ಕಳಿಬ್ರು ಅವರ ಮನೆಗೆ ಬರ್ತಾರೆ. ನಿಮ್ಮ ತಂದೆ ನೋಡಿದ್ರೆ ಮತ್ತೆ ನಿಮ್ಮನ್ನ ಹೊಡಿತಾರೆ, ಇಲ್ಲಿಂದ ಹೊರಟೋಗಿ ಅಂತಾನೆ ಸೋಮು. ಅದೇನೂ ಪರವಾಗಿಲ್ಲ ಸೋಮು, ನಿನ್ನೊಂದಿಗೆ ಆಟಾಡೋದು ನಮಗೆ ತುಂಬ ಇಷ್ಟ. ಅದಕ್ಕೆ ನಮ್ಮಪ್ಪ ಕೈಯಲ್ಲಿ ಏಟ್ ತಿಂದರೂ ಏನೂ ಆಗಲ್ಲ. ಆದರೂ ನಮ್ಮಪ್ಪ ಹೊರಗಡೆ ಹೋದರೂ ಸಾಯಂಕಾಲ ತನಕ ಬರಲ್ಲ, ನಾವು ಚೆನ್ನಾಗಿ ಆಟಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇಷ್ಟರಲ್ಲಿ ಸೋಮು ತಾಯಿ ತಯಾರು ಮಾಡ್ತಿರೋ ಬಣ್ಣಗಳು ನೋಡಿ, ಆಂಟಿ, ಏನಿದು? ನಾಳೆ ಹೋಲಿ ಅಲ್ವೇನಮ್ಮ, ಎಲ್ಲರೂ ಬಣ್ಣಗಳು ಹಾಕ್ಕೊಳ್ತಾರೆ,
ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಅದು ಕಣ್ಣಿಗೆ ಬಿದ್ದರೆ ಕಣ್ಣಿಗೆ ಆಪತ್ತು. ಬಟ್ಟೆಗಳಿಗೆ ಅಂಟ್ಕೊಂಡ್ರೂ ಆ ಕರೆ ಬೇಗ ಹೋಗಲ್ಲ. ಅದಕ್ಕೆ ಸಹಜ ಸಿದ್ಧವಾದ ಬಣ್ಣಗಳನ್ನು ತಯಾರು ಮಾಡ್ತಿದ್ದೀನಿ. ಆದರೆ ಆಂಟಿ, ಅದು ನಮಗೂ ಕೊಡಿ. ಅದಕ್ಕೆ ಆಕೆ ಸರಿ ಅಂತಾಳೆ. ಅದರಲ್ಲಿ ಕೆಲವು ಆ ಮಕ್ಕಳು ಕೊಡ್ತಾಳೆ. ಅದನ್ನು ತಗೊಂಡು ಅವರು ಮನೆಗೆ ಹೋಗ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮರುದಿನ ಹೋಲಿ ಹಬ್ಬ. ಶೇಖರ್ ಇಬ್ಬರು ಮಕ್ಕಳು ವಾಟರ್ ಗನ್ನಿಂದ ಹೋಲಿ ಮಾಡ್ಕೊಳ್ತಿರ್ತಾರೆ. ಸೋಮು ಮನೆ ಹತ್ರ ಅವರ ತಾಯಿ ನ್ಯಾಚುರಲ್ ಆಗಿ ತಯಾರು ಮಾಡಿದ ಹೋಲಿ ಬಣ್ಣಗಳಿಂದ ಹೋಲಿ ಮಾಡ್ಕೊಳ್ತಾ ಇರ್ತಾನೆ. ಇಷ್ಟರಲ್ಲಿ ಶೇಖರ್ ಹೊರಗಡೆ ಬರ್ತಾನೆ. ಶೇಖರ್ ಮಗಳು ಇಬ್ಬರು ಸಹ ಹ್ಯಾಪಿ ಹೋಲಿ ಅಪ್ಪ ಅಂತ ಆತನ ಮೇಲೆ ಬಣ್ಣ ಹಾಕ್ತಾರೆ. ಆಗ ಆತನು ಕೋಪವಾಗಿ, ಮಕ್ಕಳೇ, ಎಷ್ಟು ಕೆಲಸ ಮಾಡಿದ್ರಿ? ನಾನೀಗ ತುಂಬ ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಿದ್ದೀನಿ. ನಮ್ಮ ಬಟ್ಟೆಗಳೆಲ್ಲ ವಾಷಿಂಗ್ಗೆ ಕೊಟ್ಬಿಟ್ಟೆ. ಎಷ್ಟು ಕೆಲಸ ಮಾಡಿದ್ರಿ ನೀವು? ಈಗ ಈ ಕರೆಗಳನ್ನು ಎಷ್ಟು ಉಜ್ಜಿದ್ರೂ ಹೋಗಲ್ಲ. ಬಟ್ಟೆ ಶಾಪ್ಗೆ ಹೋಗಬೇಕು ಅಂದರೂ ಅಷ್ಟು ಸಮಯ ಇಲ್ಲ ಅಂತ ಕೋಪ ಬರುತ್ತೆ. ಅಪ್ಪ, ಕೋಪ ಮಾಡ್ಕೊಳ್ಬೇಡಿ, ಇದು ನ್ಯಾಚುರಲ್ ಕಲರ್. ಸೋಮು ಅವರಮ್ಮ ತಯಾರು ಮಾಡಿದ್ರು. ಅದು ನೀರಿಂದ ತೊಳೆದ್ರೇ ಹೋಗುತ್ತೆ. ಆಗ ಆತನು ತಕ್ಷಣ ಆತನ ಬಟ್ಟೆಗಳು ಶುಭ್ರ ಮಾಡ್ಕೊಳ್ತಾನೆ. ಒಂದು ಕರೆನೂ ಇರಲ್ಲ. ಆಗ ಆತನು ಆಶ್ಚರ್ಯವಾಗಿ, ಒಂದು ಕರೆನೂ ಇಲ್ಲ ಅಂದ್ಕೊಳುತ್ತಾ ಅಲ್ಲಿಂದ ಹೊರಟೋಗ್ತಾನೆ. ತುಂಬ ಸಮಯದ ನಂತರ ಮನೆಗೆ ಬಂದು ನೀರಾಗಿ ಸೋಮು ಅವರಮ್ಮ ಹತ್ರ ಹೋಗಿ, ಅಮ್ಮ, ನನ್ನ ಕ್ಷಮಿಸಿ. ನಿಮ್ಮಿಂದಾನೇ ನನಗೆ ದೊಡ್ಡ ಕಾಂಟ್ರಾಕ್ಟ್ ಬಂತು. ಇಲ್ಲಾಂದರೆ ನನ್ನ ಮಕ್ಕಳು ಮಾಡಿದ ಕೆಲಸಕ್ಕೆ ಅದು ಮಿಸ್ ಆಗೋಗ್ತಿತ್ತು ಅಂತ ಕೃತಜ್ಞತೆಗಳು ಹೇಳಿಕೊಂಡು ಆಕೆಗೆ ಹಣ ಕೊಡ್ತಾನೆ. ಬೇಡ ರೀ, ನನ್ನ ಮಗ ಸೋಮು ಕೇಳಿದ್ದಕ್ಕೆ ನಾನು ಅದನ್ನು ತಯಾರು ಮಾಡಿದ್ದೆ. ಏನೋ ಅಂದ್ಕೊಳ್ದೆ ಆ ಬಣ್ಣ ನಿಮಗೆ ಸಹಾಯ ಮಾಡಿತು. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅಮ್ಮ. ಸೋಮುನ ಬಹಳ ಬೈದಿದ್ದೀನಿ. ನನ್ನ ಕ್ಷಮಿಸಿ ಅಂತ ಕ್ಷಮೆ ಕೇಳ್ಕೊತಾನೆ. ಅಯ್ಯೋ, ಅದೇನೂ ಇಲ್ಲ ಅಪ್ಪ, ನೀವು ಕ್ಷಮೆ ಯಾಕೆ ಕೇಳೋದು? ಆತನು ಸರಿ ಅಂತ ಸ್ವಲ್ಪ ಹೊತ್ತು ಯೋಚಿಸಿ ಆಕೆಯೊಂದಿಗೆ, ಸರಿ, ನನಗೆ ಒಂದು ಐಡಿಯಾ ಬಂತು. ನೀವೊಂದು ಕೆಲಸ ಮಾಡಿ, ಹೀಗೆ ಸಹಜ ಸಿದ್ಧವಾಗಿ ರಂಗುಗಳನ್ನು ಸಿದ್ಧ ಮಾಡಿ, ಅದಕ್ಕೆ ಎಷ್ಟು ಹಣ ಬೇಕಂದ್ರೂ ನಾನು ಕೊಡ್ತೀನಿ, ನೀವೂ ಸಂಪಾದಿಸಬಹುದು. ಅದಕ್ಕೆ ಅವಳು ಸರಿ ಅಂತಾಳೆ. ಇನ್ನು ಆಕೆ ಕಡಿಮೆ ಹಣದಿಂದ ಜಾಸ್ತಿ ಲಾಭನ ಪಡೆಯೋದ್ರಿಂದ ಸಹಜ ಸಿದ್ಧವಾದ ಬಣ್ಣಗಳನ್ನು ತಯಾರು ಮಾಡಿ ಮಾರ್ತಾ ಇರ್ತಾಳೆ. ಆಕೆ ಆ ವ್ಯಾಪಾರದಲ್ಲಿ ದೊಡ್ಡ ಬಿಸ್ನೆಸ್ ವುಮೆನ್ ಆಗೋಗ್ತಾಳೆ. ಇದೆಲ್ಲ ಮಾಡಿದ ಶೇಖರ್ಗೆ ಆಕೆ ಕೃತಜ್ಞತೆಗಳು ಹೇಳ್ಕೊಳ್ತಾಳೆ.